ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ಬೋದು ನಮ್ಮ ತೀರ್ಥಹಳ್ಳಿಯ ವ್ಲಾಗ್. ನಾವು ತೀರ್ಥಹಳ್ಳಿಗೆ ಹೊರಡಬೇಕಾದ್ರೆ ಬೆಳಗ್ಗೆ ಬೇಗನೆ ಹೊರಡ್ತೀವಿ. ಸೊ 3:45ಗೆಲ್ಲ ನಾವು ಮನೆ ಬಿಟ್ಟಾಗಿತ್ತು. ಆ್ಯಂಡ್ ಮಧ್ಯದಲ್ಲಿ ಅರಮನೆ ಅಂತ ಒಂದು ಹೋಟ್ಲಲ್ಲಿ ಒಳ್ಳೆ ತಿಂಡಿ ತಿಂದ್ಕೊಂಡು ವಿ ಜಸ್ಟ್ ಲೆಫ್ಟ್. ಯೂಶಲಿ ನಾವು ತೀರ್ಥಹಳ್ಳಿಗೆ ಹಿರಿಯೂರು, ಹೊಸದುರ್ಗದ ಮೇಲೆ ಹೋಗ್ತೀವಿ. ಬಟ್ ದೇರ್ ಆರ್ ಅದರ್ ವೇಸ್ ಆಲ್ಸೋ. ಅದು ಬಿಟ್ಟು ತುಮಕೂರು, ತಿಪ್ಟೂರು, ಶಿವಮೊಗ್ಗ ಮೇಲೆ ಹೋಗ್ಬೋದು. ಹಾಸನ್ನು, ಬಾಳೆಹೊನ್ನೂರು, ಕೊಪ್ಪದ ಮೇಲೆ ಕೂಡ ಹೋಗ್ಬೋದು. ನಮಗೆ ಇಷ್ಟ ಆಗೋದು ಹಿರಿಯೂರು, ಹೊಸದುರ್ಗದ ರೋಡು. ಬಿಕಾಸ್ ರೋಡ್ ಚೆನ್ನಾಗಿದೆ ಆ್ಯಂಡ್ ಟ್ರಾಫಿಕ್ ತುಂಬ ಇರೋದಿಲ್ಲ ಅಂತ. ಸೊ ಎಲ್ಲ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹಾಡುಗಳು ಕೇಳಿಕೊಂಡು ವಿ ಜಸ್ಟ್ ಲೆಫ್ಟ್. ಬೆಳಗ್ಗೆ ಬೇಗ ಎದ್ದೇಳೋ ಕಾರಣ ನಾನು ರಾತ್ರಿ ಮಲ್ಗೆ ಇರಲಿಲ್ಲ. ಸೊ ತಿಂಡಿ ತಿಂದಾದ್ಮೇಲೆ ಒಂದು ಒಳ್ಳೆ ನಿದ್ದೆ ಮಾಡಿದ್ದೆ. ಅಷ್ಟರಲ್ಲಿ ನಾವು ಮುಡ್ಬಾ ಸೇತುವೆಗೆ ಬಂದುಬಿಟ್ಟಿದ್ವಿ. ಈ ಮುಡ್ಬಾ ಸೇತುವೆ ಇಟ್ಸ್ ಆನ್ ದ ವೇ ಟು ತೀರ್ಥಹಳ್ಳಿ. ಆ್ಯಂಡ್ ಇಲ್ಲಿ ಯೂಶಲಿ ಅಲ್ಲ, ಆಲ್ಮೋಸ್ಟ್ ಫ್ರಮ್ 9 years ಮದುವೆ ಆದಾಗಿಂದನೂ ಈ ಸೇತುವೆ ಮೇಲೆ ಬಂದಿದ್ದೀವಿ. ಬಟ್ ಒಂದೇ ಒಂದು ಸಲಿನೂ ಇಳಿದು ಅದನ್ನು ನೋಡಿರಲಿಲ್ಲ ಆ್ಯಂಡ್ ಫೋಟೋ ಕೂಡ ತೆಕ್ಕೊಂಡಿರಲಿಲ್ಲ. ಬಟ್ ಈ ಸಲ ಟೈಮ್ ಮಾಡಿಕೊಂಡು ವಿ ಗಾಟ್ ಡೌನ್, ನೀರನ್ನು ನೋಡಿ, ನದಿನ ನೋಡಿ, ಫೋಟೋಗಳು ತೆಕ್ಕೊಂಡು ಸ್ವಲ್ಪ ಹೊತ್ತು ಅದೇ ನೇಚರ್ನಲ್ಲೇ ಇದ್ದು ದೆನ್ ವಿ ಲೆಫ್ಟ್ ಅಗೇನ್ ಫಾರ್ ತೀರ್ಥಹಳ್ಳಿ. ಆ್ಯಂಡ್ ಇದು ಮಳೆ ಬಂದಿದ್ದ ಕಾರಣ ನೀರಿನ ಕಲರೆಲ್ಲ ಫುಲ್ ಚೇಂಜ್ ಆಗೋಗಿರುತ್ತೆ. ಇಲ್ಲಾಂದರೆ ಯೂಶಲಿ ಇದು ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಇರುತ್ತೆ ನೀರು. ಸೊ ಇದು ತುಂಗಾ ನದಿ. ಸೊ ಮಳೆ ಬಂದಿದ್ದ ಕಾರಣ ಅದು ಫುಲ್ ಬ್ರೌನ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ದಿಸ್ ಈಸ್ ಬ್ಯೂಟಿಫುಲ್. ಲಿಟ್ರಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ವ್ಯೂ. ಆ್ಯಂಡ್ ಹಾಗೆ ಹೇಳ್ದಂಗೆ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ತೀರ್ಥಹಳ್ಳಿಗೆ ತಲುಪಿದ್ವಿ ನಾವು. ತೀರ್ಥಹಳ್ಳಿಗೆ ತಲುಪಿ ಇದು ತೀರ್ಥಹಳ್ಳಿ ಸೇತುವೆ ಆ್ಯಂಡ್ ಹಳೆ ಸೇತುವೆ ಇದು. ಬಿಕಾಸ್ ಹೊಸ ಸೇತುವೆ ಇವಾಗ ಮಳೆ ಬಂದು ಸ್ವಲ್ಪ ಕುಸಿದೋಗಿದೆ. ಆ್ಯಂಡ್ ಯೂಶಲಿ ನಾವು ಹಳೆ ಸೇತುವೆ ಮೇಲೇ ಹೋಗೋದು. ಹಳೆ ಸೇತುವೆ ಮೇಲೆ ಹೋಗಿ ಇಲ್ಲಿಂದ ನಾವು ತೀರ್ಥಹಳ್ಳಿಯಿಂದ ಸ್ವಲ್ಪ ದೂರ ಬಸ್ತಿ ಅಂತ ಒಂದು ಊರಿದೆ, ಆ ಊರಿಗೆ ನಾವು ಹೋಗೋದು. ಆ್ಯಂಡ್ ಅದು ಮೇಲ್ಗಡೆ ಹಾಕಿರೋದು 2019 ಆಗಸ್ಟ್ ವಿಡಿಯೋ. ಸೇಮ್ ಜಾಗ, ಸೇಮ್ ಟೈಮು. ಆವಾಗ ಒಳ್ಳೆ ಮಳೆ ಬಂದಿತ್ತು. ಮಳೆಗಾಲದಲ್ಲಿ ಹೋಗಿದ್ವಿ. ಈ ಸಲಿನೂ ಅದೇ ಮಳೆ ಬರುತ್ತೆ ಅಂದ್ಕೊಂಡೆ ಹೋಗಿದ್ದೆ. ಬಟ್ ಮಳೆ ಎಲ್ಲ ಮುಂಚೆ ಬಂದೆ ನಿಂತೋಗಿತ್ತು. ಸೊ ಈ ಸಲ ಮಳೆ ಅಷ್ಟು ಇರಲಿಲ್ಲ. ಏನೋ ಸ್ವಲ್ಪ ಬರಬೇಕಲ್ಲ ಅಂತ ಸ್ವಲ್ಪ ಮಳೆ ಬಂತು ಅಷ್ಟೇನೆ. ಬಟ್ ಆ್ಯಸ್ ಯೂಶುವಲ್ ವ್ಯೂ ವಾಸ್ ಜಸ್ಟ್ ಅಮೇಝಿಂಗ್. ಇಲ್ಲಿ ಒಂದು ಕಡೆ ಲಿಟ್ರಲಿ ನದಿ ಹರ್ಕೊಂಡು ರೋಡಿಗೆ ಬಂದಿರತ್ತೆ. ಇದನ್ನು ನೆರೆ ಅಂತಾರೆ ಅಲ್ಲಿ. ಸೊ ಅಲ್ಲಿ ಅಲ್ಲ, ಎವ್ರಿವೇರ್ ನೆರೆ ಅಂತಾರೆ. ಸೊ ಅದು ರೋಡ್ಗೆ ಬಂದಿರುತ್ತೆ. ಅಲ್ಲಿ ಬಾಗ್ನ ಎಲ್ಲ ಕೊಟ್ಟು ನದಿಗೆ ಪೂಜೆ ಎಲ್ಲ ಮಾಡ್ತಾರೆ. ಸೊ ಈ ಸಲ ಅದು ಇರಲಿಲ್ಲ, ಅದಾಗಿತ್ತಂತೆ. ರಾಮ ಮಂಟಪ ಅಂತ ಒಂದು ಜಾಗ ಇದೆ, ತೀರ್ಥಹಳ್ಳಿ ಸೇತುವೆಯಿಂದ ಕಾಣಿಸುತ್ತೆ ಆ್ಯಕ್ಚುಲಿ. ರಾಮ ಮಂಟಪ ಮುಳುಗಿದ್ರೆ ರೋಡಿಗೆ ನೀರು ಬರುತ್ತೆ. ಸೊ ಅಷ್ಟು ನೀರು ಜಾಸ್ತಿ ಆಗಿರುತ್ತೆ. ಸೊ ಇದು ನಮ್ಮ ಮನೆಗೆ ಹೋಗೋ ರೋಡು. ಚರಣ್ ಅವರ ಮಾವನ ಮನೆ ಇದು. ಇಲ್ಲೆಲ್ಲ ಮನೆಗಳು ಹಿಂಗೇನೇ ಇರೋದು, ತೋಟದ ಒಳಗಡೆ ಮನೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್. ನಮಗೆ ತೀರ್ಥಹಳ್ಳಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಮಳೆಗಾಲದಲ್ಲಿ ಈ ಸೌಂಡಲ್ಲಿ ಹೋಗಬೇಕು ಅಂತ ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಹೋಗಿದ ತಕ್ಷಣ ಒಂದು ಒಳ್ಳೆ ಬಾಳೆ ಎಲೆ ಊಟ ಮಾಡಿಬಿಟ್ಟು ಮನೆ ಮುಂದೆ ಇರೋ ತೋಟದಲ್ಲೇ ವಾಕ್ ಮಾಡಿ ಒಂದು 3 kilometers ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಸಂಜೆ ನಾವೆಲ್ಲ ಪೇಟೆಗೆ ಹೋಗಿದ್ವಿ, ತೀರ್ಥಹಳ್ಳಿ ಪೇಟೆಗೆ. ಆ್ಯಂಡ್ ಆ್ಯಸ್ ಯೂಶುವಲ್ ಅದು ನಮ್ಮ ತೀರ್ಥಹಳ್ಳಿ ಪೇಟೆಗೆ ಹೋದರೆ ಏನಾರ ಅಂಗಡಿನಲ್ಲಿ ಸಾಮಾನುಗಳು ತೊಗೊಳೋದಿರುತ್ತೆ. ಆ್ಯಂಡ್ ಸಣ್ಣ ಪುಟ್ಟ ವಸ್ತುಗಳೇನಾರು ತೊಗೊಳೋದಿರುತ್ತೆ. ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಸ್ವಲ್ಪ ಅಷ್ಟೊತ್ತಿಗೆ ಸನ್ಸೆಟ್ ಆಗ್ತಾಯಿತ್ತು. ಆ್ಯಂಡ್ ದೇರ್ ವಾಸ್ ಅ ಬ್ಯೂಟಿಫುಲ್ ವ್ಯೂ. ಇದು ನಮ್ಮ ಮನೆಯಿಂದ ತೆಗೆದಿರೋ ಅಂಥ ಫೋಟೋಸು. ಸೊ ಒಂದು ಸ್ವಲ್ಪ ಎಲ್ಲ ಫೋಟೋಶೂಟ್ ಮಾಡಿಕೊಂಡು ಇವತ್ತಿನ ದಿನಚರಿನ ಮುಗಿಸ್ದೆ. ಐ ಹೋಪ್ ಡೇ 1 ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ವಿತ್ Day 2 ವ್ಲಾಗ್ ಆಫ್ ತೀರ್ಥಹಳ್ಳಿ. ಅಲ್ಲಿ ತನಕ ನಮಸ್ಕಾರ.